ಯೋ ಬ್ರಹ್ಮನಾಗುವೆ ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ ಸಾಕು ಸದ್ಗುರುವ ಪಿಡಿಯೋ ಬ್ರಹ್ಮನಾಗುವೆ. ಯಾಕೆ ಈ ತತ್ವವನ್ನು ಹೇಳ್ತಾ ಇದ್ದೇನೆಂದರೆ, ನಮ್ಮ ತಂದೆಯವರು ತಿಳಿಸಿದಂತಹ ಈ ತತ್ವ ಈ ಸಮಾಜದ ಜಂಜಾಟದಲ್ಲಿ ಒಬ್ಬರ ಬಗ್ಗೆ ದ್ವೇಷ, ಕೋಪ ಎಲ್ಲವೂ ಒಟ್ಟುಗೂಡಿಸಿಕೊಂಡು ಬಾಳಬೇಕಾದಂತಹ ಅನಿವಾರ್ಯತೆ. ನಮ್ಮ ಈ ಒಂದು ಅಲ್ಪ ಆಯುಷ್ಯದಲ್ಲಿ ನಮಗೆ ಕೈಲಾದ ಸಹಾಯವನ್ನು ಅಥವಾ ಸೇವೆಯನ್ನು ಈ ಜನಾರ್ದನ ಎನಿಸಿಕೊಂಡಂತಹ ಜನಗಳಿಗೆ ಮಾಡುವಂಥದ್ದು ಒಂದು ಗುಣಗಳನ್ನು ಬೆಳೆಸಿಕೊಂಡು ಒಳ್ಳೆಯದನ್ನು ಮಾಡುವಂಥ ಆಲೋಚನೆಯನ್ನು ಆಲೋಚಿಸೋಣ. ಎಲ್ಲರಿಗೂ ಒಳಿತನ್ನೇ ಬಯಸೋಣ. ನಮ್ಮ ಕೈಲಾಗುವವರಿಗೆ ಯಾವ ರೂಪದಲ್ಲಿ ಆಗಲಿ ಸೇವೆಯನ್ನು ಮಾಡೋಣ. ತದನಂತರ ಕೊನೆಯ ಗಳಿಗೆಯಲ್ಲಿ ಗುರುವಿನ ಮರುವವ ಅಂತ ತಿಳಿದು ಅವನಿಗೆ ಶರಣಾಗೋಣ. ತದನಂತರ ಭಗವಂತನ ಕರುಣೆ ಪ್ರತಿಯೊಬ್ಬರಿಗೂ ಲಭಿಸುತ್ತದೆ. ಕೊನೆ ಮಾತು, ಬದುಕು ಅನ್ನೋದು ಒಂದು ನದಿ ಹಾಗೆ ಕೊನೆಯಿಲ್ಲದ ಪ್ರಯಾಣ. ಯಾವುದೂ ನಮ್ಮ ಜೊತೆ ಉಳಿಯೋದಿಲ್ಲ. ಉಳಿಯುವುದು ಒಂದೇ ನಾವು ಮಾಡಿದಂತಹ ಕೆಲಸಗಳು ಮತ್ತು ಸೇವೆಗಳು. ಅದನ್ನು ಹತ್ತಿ ಬಾಳೋಣ.